ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ನೋಡ್ರಿ ಇವತ್ತು ಬಿಳಿ ಅಲಸಂದೆ ಕಾಳು ಮತ್ತು ಆಲೂಗಡ್ಡೆನ ಬಳಸಿ ಒಂದು ಹುಳಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅಲಸಂದೆ ಕಾಳು ಹುಳಿ ಅಥವಾ ಆಲೂಗಡ್ಡೆ ಹುಳಿ ಅನ್ಬೋದು. ಈ ಥರ ನೋಡ್ರಿ, ನಾನಿಲ್ಲಿ ಬಿಳಿ ಅಲಸಂದೆ ಕಾಳನ್ನು ಒಂದು 4ರಿಂದ 5 ತಾಸು ನೆನೆ ಹಾಕಿ ತಗೊಂಡಿದ್ದೀನಿ. ಇದಕ್ಕೆ 2 ಆಲೂಗಡ್ಡೆಯನ್ನು ಸಹಿತ ಬಳಸ್ತಾ ಇದ್ದೀನಿ. ನೋಡ್ರಿ, ಹಾಗಾದರೆ ಜೋಳದ ರೊಟ್ಟಿ ಜೊತೆ ಮುದ್ದೆ ಚಪಾತಿಗೆ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸಿಂದ ಒಂದು ಒಳ್ಳೆ ಸ್ಕೋಪ್ ಕೊಟ್ಟಂಗಾಗುತ್ತೆ. ನೋಡಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ಅಲಸಂದೆ ಕಾಳು ಮಾತ್ರ ತುಂಬ ಚೆನ್ನಾಗಿ ನೆನೆದಿರಬೇಕು. ನೀವು ಓವರ್ನೈಟ್ ನೆನೆಸಿದ್ರೂ ನಡೆಯುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 5ರಿಂದ 4 ತಾಸಂತರೂ ನೆನೆಬೇಕು, ಅಂದರೆ ಬೇಗ ಬಾಯ್ಲ್ ಆಗುತ್ತೆ. ಈಗ ನೋಡಿರಿ, ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಮಧ್ಯಮ ಗಾತ್ರದ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ ಇನ್ನೂ ಜಾಸ್ತಿ ಬಳಸ್ಬೋದು. ಈಗ ಇದನ್ನು ಕಟ್ ಮಾಡಿ ತೊಗೊತೀನಿ. ಇಲ್ಲಿ ನೋಡಿರಿ, ಇಲ್ಲಿ ಕರಿ ಮಾಡೋದಕ್ಕೆ ಕುಕ್ಕರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಈಗ ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಸಿಂಪಲ್ಲಾಗಿರುವಂತಹ ಕರಿ ರೆಸಿಪಿ ಇದು. ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಆಗುತ್ತೆ ನೋಡಿರಿ. ಇಲ್ಲಿ ಈ ಮಸಾಲ ಕರಿ ಮಾಡೋದಕ್ಕೆ ನಾನು 1 ಉಳ್ಳಾಗಡ್ಡಿ, 1 ಟೊಮೆಟೊ, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ. ಆಮೇಲೆ ತೊಗೊಂಡಂಥ ಆಲೂಗಡ್ಡೆನ ಈ ಥರ ದಪ್ಪ ದಪ್ಪಗೆ ಕಟ್ ಮಾಡಿ ತೊಗೊಳ್ರಿ. ಆಲೂಗಡ್ಡೆ ಸಣ್ಣಗೆ ಕಟ್ ಮಾಡಬಾರ್ದು, ಸ್ವಲ್ಪ ದಪ್ಪಗೆ ಕಟ್ ಮಾಡಿರಿ. ಯಾಕಂದರೆ ಬಾಯ್ಲ್ ಮಾಡಬೇಕಾದ್ರೆ ಕರ್ಗೋಗ್ಬಿಡುತ್ತೆ. ಸ್ವಲ್ಪ ದಪ್ಪನಾಗಿ ಕಟ್ ಮಾಡ್ಕೊಳ್ರಿ. ಇಲ್ಲಿ ನೆನೆಸಿದಂಥ ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೋಡಿರಿ. ಇದಕ್ಕೆ ಒಗ್ಗರಣೆಗೆ ಇಲ್ಲಿ ನಾನು ಕಟ್ ಮಾಡಿ ತೊಗೊಂಡಂಥ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತೀನಿ ನೋಡಿ. ಎಣ್ಣೆಲೆ ಹಾಕಿದ್ರೆ ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಫ್ರೈ ಆಗಲಿ. ಫಸ್ಟು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿರಿ. ಆಮೇಲೆ ಉಳ್ಳಾಗಡ್ಡಿ ಹಾಕಿರಿ. ಚೆನ್ನಾಗಿ 2 ಫ್ರೈ ಆದಮೇಲೆ ಆಲೂಗಡ್ಡೆ ಮತ್ತು ಕಟ್ ಮಾಡಿದಂಥ ಟೊಮೆಟೊನ ಹಾಕ್ತಾಯಿದ್ದೀನಿ ನೋಡಿ. ಆಲೂಗಡ್ಡೆ ಸಹಿತ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಬೇಗ ಬಾಯ್ಲ್ ಆಗುತ್ತೆ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ರಿ ನೋಡಿರಿ. ಅಲಸಂದೆ ಕಾಳು ಹುಳಿ ಮುದ್ದೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈಸಿಯಾದ ಮೆಥಡ್ನಲ್ಲಿ ಇರುತ್ತೆ. ಈಗ ಇದು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ. ಆಮೇಲೆ ಟೊಮೆಟೊ ಮತ್ತು ಆಲೂಗಡ್ಡೆ ಬೇಗ ಸಾಫ್ಟ್ ಆಗುತ್ತೆ ನೋಡಿರಿ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನು, ಆಮೇಲೆ ಸೇರಿಸೋದಿಲ್ಲ. ಈಗ 1-2 ನಿಮಿಷ ಇದನ್ನು ಫ್ರೈ ಮಾಡೋಕ್ಕೆ ಬಿಡೋಣ. ಇಲ್ಲಿ ಇದಕ್ಕೆ ಒಂದು ಸಿಂಪಲ್ ಆದಂಥ ಮಸಾಲೆ ಮಾಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿರಿ, ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಈರುಳ್ಳಿನ ಕಟ್ ಮಾಡಿ ತೊಗೊಳ್ರಿ. ಸ್ವಲ್ಪ ಹಸಿ ಕೊತ್ತಂಬರಿ. ಇಲ್ಲಿ ಮಸಾಲೆಗೆ ನಾನು ಒಂದು 3 ಲವಂಗ, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ತೊಗೊಂಡಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಹಸಿ ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ ನೋಡಿರಿ. ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಮಸಾಲಾನ ನೋಡಿರಿ, ಈಗ ರೆಡಿ ಆಯಿತು. ಇದೇ ಥರ ಗ್ರೈಂಡ್ ಮಾಡ್ಕೊಂಬನ್ನಿ. ತುಂಬ ಚೆನ್ನಾಗಿ ಫೈನ್ ಆದರೆ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ. ತರಿಯಾಗಿದ್ದರೆ ಸರಿಯಾಗಿರೋದಿಲ್ಲ ನೋಡಿ. ಈ ಥರ ಇರಬೇಕು. ಈಗ ಇಲ್ಲಿ ಆಲೂಗಡ್ಡೆ ಮತ್ತು ಚೆನ್ನಾಗಿ ಸಾಫ್ಟ್ ಆಗಿದೆ ಟೊಮೆಟೊ ಅದೆಲ್ಲ ನೋಡಿರಿ, ನೋಡ್ತಾ ಇರ್ಬೋದು ನೀವು. ಈಗ ಇದಕ್ಕೆ ಅಲಸಂದೆ ಕಾಳನ್ನು ಸಹಿತ ಸೇರಿಸೋಣ. ಇದನ್ನು ಸಹಿತ ಅಷ್ಟೇ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನಾನಿಲ್ಲಿ ಅರ್ಧ ಕಪ್ನಷ್ಟು ಅಲಸಂದೆ ಕಾಳನ್ನು ನೆನೆಸಿದ್ದೆ. ಎಲ್ಲದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಬೋದು. ಈ ಆಲೂಗಡ್ಡೆ ಕಾಂಬಿನೇಷನ್ ಜೊತೆ ಅಲಸಂದೆ ಕಾಳು ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದು ಕೂಡ 1-2 ನಿಮಿಷ ಫ್ರೈ ಆಗಲಿ. ಅಲಸಂದೆ ಕಾಳು ಒಗ್ಗರಣೆ ಜೊತೆ ತುಂಬ ಚೆನ್ನಾಗಿರುತ್ತೆ ಆವಾಗ ಟೇಸ್ಟು. ಇವಾಗ ನೋಡಿರಿ, 2 ಅಲಸಂದೆ ಕಾಳು ಮತ್ತು ಆಲೂ 2 ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಫ್ರೈ ಆಗಬೇಕು. ಫಸ್ಟೇ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ 2 ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ನೋಡಿರಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಅರಿಶಿನ ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದಕ್ಕೆ
1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನಾನು. ಗರಂ ಮಸಾಲೆ ಇದ್ದರೆ ಅದನ್ನು ಹಾಕ್ಕೊಳ್ರಿ, ಇಲ್ಲಾಂದರೆ ಧನಿಯಾ ಪುಡಿ ಹಾಕಿರಿ 1 ಸ್ಪೂನಷ್ಟು. ನಾವಿಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಚಕ್ಕೆ ಲವಂಗ ಎಲ್ಲ ಬಳಸಿರೋದ್ರಿಂದ ನಾನು ಗರಂ ಮಸಾಲ ಬಳಸ್ತಾ ಇಲ್ಲ. ಸಿಂಪಲ್ ಆದಂಥ ಮಸಾಲ, ಕಡಿಮೆ ಮಸಾಲ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿರಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟನ್ನು ಬಳಸ್ತಾ ಇದ್ದೀನಿ ನಾನು. ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ. ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇಲ್ಲಿ ಬೇಡ ಅನ್ನೋರು ಅಚ್ಚ ಖಾರದ ಪುಡಿ ಹಾಕ್ಬೋದು. ಈ ಖಾರನ ಹೇಗೆ ಮಾಡೋದು ಅಂತ ಹೇಳಿ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಅದೇ ಥರ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದು. ನೀವು ಬೇಕಾದರೆ ವಿಡಿಯೋದಲ್ಲಿ ನಮ್ಮ ಚಾನಲ್ನಲ್ಲಿದೆ, ಹೋಗಿ ವಿಡಿಯೋನ ನೋಡಿ ಅದೇ ಥರ ಖಾರನ ನೀವು ರೆಡಿ ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟ್ ಇದ್ದರೆ ನೋಡಿ ಎಲ್ಲ ಪಲ್ಯಗಳಿಗೂ ಯೂಸ್ ಆಗುತ್ತೆ. ಆಮೇಲೆ ಇದಕ್ಕೆ ರುಬ್ಬಿಕೊಂಡಂತಹ ಮಸಾಲಾನು ಸಹಿತ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಡ್ರಿ. ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಎಲ್ಲ ಹಸಿದಾಗೆ ಗ್ರೈಂಡ್ ಮಾಡಿದ್ದೀವಿ, ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಫ್ರೈ ಮಾಡಿರಿ. ನೋಡಿರಿ, 2 ನಿಮಿಷ ಆದಮೇಲೆ ನಿಮಗೆ ಎಷ್ಟು ನೀರು ಬೇಕೋ, ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ತುಂಬ ಗಟ್ಟಿ ನೀರಬಾರ್ದು, ತುಂಬ ನೀರಾಗಿರಬಾರ್ದು. ನೋಡಿರಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಡ್ರಿ. ಇದನ್ನು ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಅನಿಸಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಲಿಕ್ವಿಡ್ ಥರ ಗ್ರೇವಿ ಥರ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿರಿ, ಮುದ್ದೆ ಜೊತೆ ಆಗಿರ್ಬೋದು, ರೊಟ್ಟಿ ಚಪಾತಿಗೆ ರೈಸ್ಗೂ ತುಂಬ ಎಲ್ಲದಕ್ಕೂ ಇದೊಂದು ಕರಿ ಇದ್ದರೆ ಸಾಕು. ನೋಡಿರಿ, ಬೆಸ್ಟ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿರಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಸಿಲ್ ಹಾಕಿಸ್ತೀನಿ, ಅಂದರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನಾವು ಅಲಸಂದೆ ಕಾಳು ಮತ್ತು ನೆನೆಸಿರೋದ್ರಿಂದ ಬೇಗ ಬಾಯ್ಲ್ ಆಗುತ್ತೆ. ನೋಡಿರಿ, ಜಾಸ್ತಿ ಹೊತ್ತು ತೊಗೊಳ್ಳಲ್ಲ, 2 ವಿಸಿಲ್ ಹಾಕ್ಸಿದ್ರೆ ಸಾಕು. ಈಗ ನೋಡಿ 2 ವಿಸಿಲ್ ಆಗಿದೆ. ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ತಣ್ಣಗಾದ್ಮೇಲೆ ನಾನಿಲ್ಲಿ ಕೆಳಗಿಳಿಸಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕರಿ ಬಂದಿದೆ, ಮಸಾಲ ಹುಳಿ ಹೇಗೆ ಬಂದಿದೆ, ಆಲೂ ಮತ್ತು ಅಲಸಂದೆ ಕಾಳು ಹುಳಿ ಹೇಗೆ ಬಂದಿದೆ ಅಂಥೇಳಿ. ನೋಡಿರಿ, ವಾವ್, ಸೂಪರಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಪೂರಿ ಜೊತೆನೂ ಚೆನ್ನಾಗಿರುತ್ತೆ. ನೋಡಿರಿ, ನೀವು ಪೂರಿ ಜೊತೆ ಏನಾದರೂ ಡಿಫ್ರೆಂಟಾಗಿ ಒಂದು ಕರಿ ತಿನ್ನಬೇಕಂದ್ರೆ ಇದನ್ನು ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಈ ಹದದಲ್ಲಿ ಬಂದಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸಿದ್ರೆ ನೋಡಿರಿ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಅದು ನಾವು ಸ್ವಲ್ಪನೇ ಮಸಾಲೆ ಹಾಕಿದರೂ ಕೂಡ ಕರಿ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನೋಡಿರಿ, ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಅನಿಸಿದ್ರೆ ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಮಾಡಿರಿ, ಎಲ್ಲರ ಜೊತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡಿಕೊಡ್ರಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿರಿ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಅಲಸಂದೆ ಕಾಳಾಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ತುಂಬ ಸಾಫ್ಟಾಗಿ ಬೆಂದಿದೆ ನೋಡಿರಿ. ಅದರಿಂದ ನಾವು ಇದನ್ನು ಮುದ್ದೆ ಜೊತೆ ರೈಸ್ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ನೋಡಿರಿ. ದೋಸೆ ಕೂಡ ಚೆನ್ನಾಗಿರುತ್ತೆ, ಸೆಟ್ ದೋಸೆ ಆಗಿರ್ಬೋದು, ಪ್ಲೇನ್ ದೋಸೆ ಈ ಥರ ಮಾಡ್ತೀವಲ್ವ, ಇದೊಂಥರ ಮಸಾಲೆ ಕರಿ ಇದ್ದರೆ ನೋಡಿರಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು. ಇದೊಂದು ಕರಿ ಇದ್ದರೆ ಸಾಕು, ಎಲ್ಲದರ ಜೊತೆನೂ ನಾವು ತಿನ್ಬೋದು ನೋಡಿರಿ. ಹಾಗಾದರೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಅನಿಸಿದರೆ ನಾನು ಹೇಳಿದ್ನಲ್ಲ, ಲೈಕ್ಸ್ ಮಾಡಿರಿ, ಶೇರ್ ಮಾಡಿಕೊಡ್ರಿ ಆದಷ್ಟು. ನೋಡಿ ಹಾಗಾದರೆ ಹೇಗೆ ಬಂದಿದೆ ಅಂಥೇಳಿ. ನೋಡೋಕ್ಕೆ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ, ತಿನ್ನೋ ಕೂಡ ಹಾಗೆ ಇರುತ್ತೆ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.